ಸೊ ಈ ಪ್ರೋಟೀನ್ ಹೆಚ್ಚಾಗಿ ತಿಂದರೆ ನಿಮಗೆ ಕೀಲು ಸಂಧಿವಾತ ರೋಗಗಳು ಹೆಚ್ಚಾಗ್ತವೆ. ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲಲ್ಗಳೂ ಇಡ್ಲಿ ಪ್ಲಾಸ್ಟಿಕ್ ಪೇಪರ್ ಮೇಲೆ ರೆಡಿ ಮಾಡ್ತಾ ಇದ್ದಾರೆ. ಸ್ಕೂಲ್ಗಳಲ್ಲಿ ಪ್ಲಾಸ್ಟಿಕ್ ಹೆಂಗೆ ಬಳಸ್ತಾ ಇದ್ದಾರೆ. ನೀವು ಡಯಾಲಿಸಿಸ್ಗೆ ಹೋಗ್ತಾ ಇದ್ರು, ಫಸ್ಟ್ ಪ್ರೋಟೀನನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿ. ಸರ್, ಈಗ ಸೋಯಾಬೀನ್ ತಯಾರು ಮಾಡ್ತಿರುವಂಥದ್ದಾಗಿರ್ಬೋದು, ಹೆಚ್ಚು ಪ್ರೋಟೀನ್ ಸೇವನೆಯಿಂದ ಸಮಸ್ಯೆ ಬರ್ತಿರೋದಿರ್ಬೋದು, ಇದನ್ನ ಹೊರತುಪಡಿಸಿ ಈಗ ತಂಪು ಪಾನೀಯಗಳನ್ನ ಮಾರಾಟ ಮಾಡ್ತಿದ್ದಾರೆ, ಅದನ್ನ ಸೇವಿಸ್ತಿರೋದು, ಆಮೇಲೆ ನೀರು ಕೂಡ ಇವತ್ತು ಕಲುಷಿತವಾಗಿದೆ. ಇನ್ನೊಂದು ಕಾರಣ ಏನಂದ್ರೆ ಪ್ಲಾಸ್ಟಿಕ್ ಕಣಗಳು. ಈಗ ನಾವು ಬರೀ ನೀರು ಕುಡಿದ್ರೆ ಪ್ಲಾಸ್ಟಿಕ್ ಡಬ್ಬಗಳ, ಹೌದು. ಇಡೀ ಮನೆಗಳಿಗೆ ನೀರು ಬರ್ತಾ ಇರೋದು ಪ್ಲಾಸ್ಟಿಕ್ ಪೈಪ್ಗಳೇ. ಸೊ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ ಅಂತಾರೆ. ಅಂದರೆ ಅವು ಜಸ್ಟ್ ಹಂಗೆ ಉದುರು ನೀರಲ್ಲಿ ಸೇರ್ಕೊಳ್ತಾರೆ. ನ್ಯಾನೋ ಅಂದರೆ ನಾವು ನ್ಯಾನೋಮೀಟರ್ ಸೈಜ್, ನಮ್ಮ ಕಣ್ಣಕ್ಕೆ ಕಾಣಿಸೋದಿಲ್ಲ. ಅದು ಮೈಕ್ರೋ ಪ್ಲಾಸ್ಟಿಕ್ಸ್, ನ್ಯಾನೋ ಪ್ಲಾಸ್ಟಿಕ್ಸ್ ಅಂತ. ಈ ನ್ಯಾನೋ ಪ್ಲಾಸ್ಟಿಕ್ಸನ್ನು ತುಂಬ ಆಘಾತಕಾರಿ, ಕಿಡ್ನಿ ಮೇಲೆ ಕೆಲಸ ಮಾಡುತ್ತೆ. ಸೊ ನಾವು ಬೆಳೀತಾ ಇರೋ ತರಕಾರಿಗಳಲ್ಲಿ ಎಲ್ಲ ನಾವೀಗ ಪ್ಲಾಸ್ಟಿಕ್ಕಲ್ಲೇ ಮೂಟೆ ಕಟ್ಟು ಪ್ಲಾಸ್ಟಿಕ್ ಬ್ಯಾಗ್. ಇನ್ನೂ ಮೋಸ ಏನಂದರೆ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲಲ್ಗಳೂ ಇಡ್ಲಿ ಪ್ಲಾಸ್ಟಿಕ್ ಪೇಪರ್ ಮೇಲೆ ರೆಡಿ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ವಾಟರ್ ಪ್ಯೂರಿಫೈಯರ್ಸ್ ಎಲ್ಲ ಪ್ಲಾಸ್ಟಿಕ್ ಅಲ್ಲಿ, ಇಟ್ ಇಸ್ ಸೋ ಎಕ್ಸ್ಪೆನ್ಸಿವ್, ಬಟ್ ಅಗೇನ್ ಇಟ್ ಇಸ್ ಪ್ಲಾಸ್ಟಿಕ್. ಸೊ ಈ ನ್ಯಾನೋ ಪಾರ್ಟಿಕಲ್ಸು ಒಂದು ರೀತಿ ಕಾರಣ ಅಂತ ಹೇಳ್ಬೋದು, ಬಟ್ ಕರೆಕ್ಟಾಗಿ ಅಧ್ಯಯನಗಳು ಏನು ಯಾರೂ ನಡೆಸಿಲ್ಲ. ಇದು ನನ್ನ ಒಂದು ವಿಶ್ಲೇಷಣೆ ಅಷ್ಟೇ. ಬಟ್ ದೇ ಕ್ಯಾನ್ ಸರ್ಟನ್ಲಿ ಬಾದರ್ ಯುವರ್ ಕಿಡ್ನೀಸ್. ಜಸ್ಟ್ ಆ ಕಿಡ್ನಿ ನೆಫ್ರಾನ್ಸ್ಗೆ ಅಂಟ್ಕೊಂಡ್ರೆ ಸಾಕು, ನಿಮ್ಮ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಸೊ ನೀರನ್ನು ಶುದ್ಧ ಮಾಡ್ಕೊಳ್ಳೋದು ಅತಿ ಮುಖ್ಯ ಆಗುತ್ತೆ. ಅದಕ್ಕೆ ನಾನು ಎಷ್ಟೋ ಕಡೆ ಹೇಳಿದ್ದೀನಿ, ತಾಮ್ರದ ಒಂದು ಫಲಕ, ನಿಮ್ಮ ನೀರನ್ನು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ತಾಮ್ರದ ಫಲಕ 3 ಇಂಚ್ ಬೈ 15 ಇಂಚ್ ಫಲಕ ನೀರಲ್ಲಿ ಇಟ್ಟರೆ ರಾತ್ರಿಗೆ ನಿಮಗೆ ಈ ಕಲುಷಿತಗಳು ಇನ್ಕ್ಲೂಡಿಂಗ್ ನ್ಯಾನೋ ಪಾರ್ಟಿಕಲ್ಸ್ ಆಫ್ ಪ್ಲಾಸ್ಟಿಕ್ ವಿಲ್ ಕಮ್ ಆನ್ ಟು ದ ಕಾಪರ್ ಪ್ಲೇಟ್. ಸೊ ಆ ಕಾಪರ್ ಪ್ಲೇಟನ್ನು ನಾವು ಹುಣಸೆಹಣ್ಣು ನೀರು ಅಥವಾ ನಿಂಬೆಹಣ್ಣು ನೀರಿಂದ ಶುದ್ಧ ಮಾಡ್ಕೋಬೋದು ಮತ್ತು ಬಳಕೆ ಮಾಡ್ಬೋದು. ಸೊ ಇದು ಒಂದು ತುಂಬ ಒಳ್ಳೆಯ ಪ್ರಶ್ನೆ. ಆ್ಯಕ್ಚುಲಿ ಮೊನ್ನೆ ನಾನು ಇಂಟರ್ನ್ಯಾಷನಲ್ ಯೋಗ ಕಾನ್ಫರೆನ್ಸ್ ಅಂತ ಹೋಗಿದ್ದೆ. ಅಲ್ಲಿ ಲೆಕ್ಚರ್ ಕೊಡೋಕ್ಕೆ ಅಂತ ಹೋದರೆ ಎಲ್ಲರನ್ನೂ ಕೂರಿಸಿದ್ದಾರೆ, ಪ್ಲಾಸ್ಟಿಕ್ ಬಾಟ್ಲ್ ಇಟ್ಟು. ಯೋಗ ಅಂತಾರೆ, ನೇಚರ್ ಅಂತಾರೆ, ಕುಡಿಯೋದು ಪ್ಲಾಸ್ಟಿಕ್ ನೀರು. ಸೊ ನಮ್ಮ ಹಿರಿಯರು ತಾಮ್ರದ ಚೆಂಬುಗಳಲ್ಲಿ ನೀರನ್ನು ಯಾವಾಗಲೂ, ಇನ್ಫ್ಯಾಕ್ಟ್ ನಮ್ಮ ಋಷಿ ಸಾಧುಗಳು ಯಾವಾಗಲೂ ಒಂದು ದೊಡ್ಡ ಹೋಗ್ತಾ ಇದ್ರು, ಅವರ ಸೆರಗಲ್ಲಿ ಸ್ವಲ್ಪ ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಯಾವಾಗಲೂ ಇರ್ತಾ ಇತ್ತು. ಇದೇ ಕಾರಣ. ಸೊ ಇಷ್ಟೇ, ತುಂಬ ಸಿಂಪಲ್ ಆಗಿದೆ. ಪ್ಲಾಸ್ಟಿಕ್ಕಿಂದ ದೂರ ಬರಬೇಕು, ಬಟ್ ಕಾಳಜಿ ವಹಿಸಿ ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಎಲ್ಲವೂ ಇನ್ಕ್ಲೂಡಿಂಗ್ ಸ್ಕೂಲ್ಗಳಲ್ಲಿ ಪ್ಲಾಸ್ಟಿಕ್ ಹೆಂಗೆ ಬಳಸ್ತಾ ಇದ್ದಾರೆ, ಸ್ಕೂಲ್ ಯಜಮಾನಿಗಳು, ಅಧಿಕಾರಿಗಳು, ದೇ ಶುಡ್ ಮೇಕ್ ಸಮ್ ಎಫರ್ಟ್. ಆ್ಯಂಡ್ ಈ ವೇದಿಕೆ ಮೂಲಕ ನಾನು ಎಲ್ಲರನ್ನೂ ಬೇಡ್ಕೊಳ್ಳೋದಿಷ್ಟೇ, ಯಾಕಂದರೆ ಬೇಕು ಅಂತ ಅನಾರೋಗ್ಯಕ್ಕೆ ನಾವು ದಾರಿ ಮಾಡಿ ಕೊಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಈಸ್ ಎ ಮಹಾಮಾರಿ. ಕ್ಯಾನ್ಸರ್ಗೂ 13% 20% ತನಕ ಈ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ ಕಾರಣ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ನಾನೇನು ಹೊಸದಾಗಿ ಕಂಡಿಡಿದು ಹೇಳ್ತಾ ಇಲ್ಲ. ಸೊ ನಾವು ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂದರೆ ಇವೆಲ್ಲನೂ ನಮ್ಮ ಮಕ್ಕಳಿಗೆ ಅಭ್ಯಾಸಗಳನ್ನು ಶುರು ಮಾಡಬೇಕು. ಸೊ ಎಲ್ಲರಿಗೂ ಒಂದು ತಾಮ್ರದ ಚೆಂಬು ಆಗಲಿ ಅಥವಾ ಸ್ಟೀಲ್ ಚೆಂಬಲ್ಲಿ ತಾಮ್ರದ ಫಲಕ ಹಾಕಿ ಇದ್ದ ನೀರನ್ನು ಹಾಕಿ ಕಳಿಸೋ ಒಂದು ಅಭ್ಯಾಸ ತಂದೆ ತಾಯಂದಿರು ಶುರು ಮಾಡಬೇಕು. ಈಗ ಸ್ಕೂಲ್ಗಳು, ಆರ್ಗನೈಸೇಷನ್ಸು ಚೇಂಜ್ ಮಾಡೋಕ್ಕೆ ಮುಂಚೆ ನೀವು ನಿಮ್ಮ ಮನೆಯನ್ನು ಬದಲಾವಣೆ ಮಾಡ್ಕೋಬೋದು, ನಿಮ್ಮ ಕೈಯಲ್ಲಿರೋ ಅಂಶಗಳಿವೆ. ಅದು ಒಂದನೇ ಮಾತಾದರೆ. ಎರಡನೇ ಮಾತು ಏನಂದರೆ, ಆ ರೀತಿ ನಮಗೆ ನೀರು ಈಗ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಮಾರಾಟ ಮಾಡ್ತಾರಲ್ಲ, ಅದು ಫ್ರಿಡ್ಜಲ್ಲಿ ಇಟ್ಟಿರ್ತಾರೆ, ಹೊರಗಡೆ ತರ್ತಾರೆ, ಟ್ರಾವೆಲಿಂಗಲ್ಲಿ ಬಿಸಿ ಆಗುತ್ತೆ, ಮತ್ತೆ ಕೂಲ್ ಆಗುತ್ತೆ. ಇದರಿಂದ ಇನ್ನೂ ಹೆಚ್ಚು ತೊಂದರೆ ಆಗುತ್ತೆ. ಸೊ ಇವನ್ನೆಲ್ಲ ಗಮನಿಸಬೇಕು ನಾವು ನಮ್ಮ ಆರೋಗ್ಯಕ್ಕೆ. ಆ್ಯಂಡ್ ಒನ್ಸ್ ದ ಕಿಡ್ನಿ ಗೆಟ್ಸ್ ಅಫೆಕ್ಟೆಡ್, ಹಾರ್ಟ್ ಮೇಲೆ ಒತ್ತಡ ಆಗುತ್ತೆ. ಹಾರ್ಟ್ ಮೇಲೆ ಒತ್ತಡ ಆದರೆ 2 ಕಾಂಪ್ಲಿಕೇಶನ್ಸ್. ಸೊ ICUಗೆ ಹೋಗೋದು ಹೆಚ್ಚಾಗುತ್ತೆ. ಸೊ ರಕ್ತದ ಶುದ್ಧತೆ ಕಮ್ಮಿ ಆದಾಗ ಇಮ್ಯೂನ್ ಪ್ರಾಬ್ಲಮ್ಸ್, ಇಮ್ಯುನಿಟಿ ಏರುಪೇರಾಗುತ್ತೆ. ಅಂದರೆ
ನಾನ್ ಕಮ್ಯುನಿಕಬಲ್ ಡಿಸೀಸಿಂದ ಕಮ್ಯುನಿಕಬಲ್ ಡಿಸೀಸ್ಗೆ ಹೋಗ್ತೀವಿ. ಅಂದರೆ ಕೋಲ್ಡ್ ಬರೋದು, ಜ್ವರ ಬರೋದು, ವಿಷ ಜ್ವರಗಳು. ಯಾಕಂದರೆ ನಿಮಗೆ ಈ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾವನ್ನು ತಡೆದು ಆರೋಗ್ಯಕರವಾಗಿರಬೇಕಾಗಿದ್ದ ನಿಮ್ಮ ಪ್ರತಿರೋಧಕ ಶಕ್ತಿ ಸಾಮರ್ಥ್ಯಗಳು ಕುಂದು ಹೋಗ್ತಾ ಬರ್ತವೆ. ಸೊ ಕಿಡ್ನಿ ಆರೋಗ್ಯ ತುಂಬ ತುಂಬ ಮುಖ್ಯ ಅಂತ ಮತ್ತೆ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನೀರಿನ ಒಂದು ಅಂಶ ಶುದ್ಧ ಇರೋದು ಅತಿ ಮುಖ್ಯ. ಆ ರಚನಾತ್ಮಕ ನೀರನ್ನು ನಾವು ಕಾಪರ್ ಪ್ಲೇಟಿಂದ ಮತ್ತೆ ಪಡೀಬೋದು. ನಾನು ಹೇಳೋದೇನೆಂದರೆ, ಈಗ ಮಳೆ ಬರುತ್ತೆ, ನದಿಗಳು ಹರಿತವೆ, ಆ ಹರಿಯೋ ನೀರಷ್ಟು ಶುದ್ಧತೆ ಎಲ್ಲೂ ಸಿಗೋದಿಲ್ಲ. ಬಟ್ ಈಗ ಏನು ಮಾಡಿದ್ವಿ, ಆ ನದಿಗಳ ನೀರಿನಲ್ಲೂ ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸು ಎಲ್ಲ. ಸೊ ಯಾವ ನೀರು ಬಂದ್ರೂ ನಿಮ್ಮ ಮನೆಗೆ ಪ್ಲಾಸ್ಟಿಕ್ಕು ಇವೆಲ್ಲನೂ ಶುದ್ಧ ಮಾಡಿಕೊಂಡೇ ಅಡಿಗೆನೂ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಮಣ್ಣಿನ ಮಡಿಕೆ ತಗೊಳ್ಳಿ, ಅದರಲ್ಲಿ ಕಾಪರ್ ಪ್ಲೇಟ್ ಹಾಕಿ, ನೀವು ಫಿಲ್ಟರ್ ಮಾಡಿರಿ, ಎಲ್ಲ ತಗೊಳ್ಳಿ. ಎಲ್ಲ ಆದಮೇಲೆ ಆ ನೀರನ್ನು ಫಸ್ಟ್ ರಾತ್ರಿ ಅದರಲ್ಲಿ ಹಾಕಿ ಕಾಪರ್ ಪ್ಲೇಟ್ ಹಾಕಿ ಬೆಳಗ್ಗೆಯಿಂದ ಆ ನೀರನ್ನು ನೀವು ಅಡುಗೆ ಮನೆಯಲ್ಲಿ ಉಪಯೋಗಿಸೋಕ್ಕೆ ಪ್ರಯತ್ನ. ಅಡುಗೆಗೆಲ್ಲ ಅದೇ ಉಪಯೋಗಿಸೋದು, ಕುಡಿಯೋದಕ್ಕೂ ಅದೇ ಕುಡಿಯೋದು. ಅಲ್ಲ, ನಮ್ಮ ಹಿಂದೆ ನಾವು ಬಚ್ಚಲ ಮನೆಯಲ್ಲೂ ರಾಗಿ ಹಂಡೆ ಇರ್ತವೆ. ಅಂದರೆ ರಾಗಿ ಹಂಡೆಯಲ್ಲಿ ನಾವು ನೀರನ್ನು ಹೀಟ್ ಮಾಡಿ ಮೈ ಮೇಲೆ ಹಾಕ್ಕೊಳ್ಳೋದ್ರಿಂದನೂ ಒಳ್ಳೆಯದಾಗುತ್ತೆ. ಬಟ್ ರಾಗಿ ಪಾತ್ರೆಯಲ್ಲಿ, ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹೀಟ್ ಮಾಡಿ ಅಡುಗೆ ಮಾಡೋದು ಒಳ್ಳೆಯದಲ್ಲ. ಯಾಕಂದರೆ ಅಲ್ಲಿ ಅಂಟುಕೊಂಡಿರೋ ಕಲ್ಮಶಗಳು ಮತ್ತೆ ನಿಮಗೆ ಆಹಾರದಲ್ಲಿ ಸೇರ್ಕೊಳ್ತವೆ ಅಂತ ಅದು ಮಾಡಬಾರ್ದು. ಓಕೆ ಸರ್, ಬಹಳ ಉಪಯುಕ್ತ ಸಲಹೆಗಳು ಕೊಟ್ಟಿದ್ದೀರಾ ಸರ್. ಕೊನೆಯದಾಗಿ ಕಿಡ್ನಿ ಆರೋಗ್ಯ ಮತ್ತು ಸಿರಿಧಾನ್ಯ ಎರಡನ್ನೂ ನಾವು ಒಟ್ಟಿಗೆ ಲಿಂಕ್ ಮಾಡೋದಾದರೆ ನಮ್ಮ ಪ್ರೇಕ್ಷಕರೇ ನಿಮ್ಮ ಕಡೆಯಿಂದ ಒಂದು ಟಿಪ್ಸ್ ಕೊಡಿ. ನೀವು ಡಯಾಲಿಸಿಸ್ಗೆ ಹೋಗ್ತಾ ಇದ್ದರೂ ಶುರು ಮಾಡಿ, ಫಸ್ಟ್ ಪ್ರೋಟೀನನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿ. ನಾನಾದರೆ ಒಂದು 2-3 ತಿಂಗಳು ಪ್ರೋಟೀನ್ ಕಡೆ ಮುಖನೂ ಹಾಕೋದಿಲ್ಲ. ಯಾಕಂದರೆ ಅಷ್ಟು ಗೊಂದಲ ಆಗಿದೆ ಅಲ್ವಾ. ಸೊ ಪ್ರೋಟೀನನ್ನು ತೆಗೆದುಬಿಡಿ. ನಮ್ಮ ಮಿಲೆಟ್ಟಲ್ಲಿ ನಿಮ್ಮ ದೇಹಕ್ಕೆ ಮರು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಬೇಕಾದ ಪ್ರೋಟೀನ್ ಇದೆ. ಸೊ ಗಾಬರಿ ಏನಿಲ್ಲ. ಸೊ ಅಂಬಲಿ ಕುಡೀರಿ. ಅಂಬಲಿ ಅಂದರೆ 5 ಗ್ರಾಮು, ಅರ್ಧ ಲೀಟರ್ ನೀರು, 8 ಗಂಟೆ ನೆನೆಸೋದು, 8 ಗಂಟೆ ಬಟ್ಟೆ ಕಟ್ಟಿ ಕಿಣ್ವ ಪ್ರಕ್ರಿಯೆ, ಫರ್ಮೆಂಟೇಷನ್, ಅದನ್ನು ಕುಡಿಯೋದ್ರಿಂದ ಅದು ನಿಮ್ಮ ಕಿಡ್ನಿಯನ್ನು ರಿಪೇರಿ ಮಾಡ್ಕೊಳ್ಳೋಕ್ಕೆ ಬೇಕಾಗಿದ್ದ ಅಂಶಗಳನ್ನು ನಿಮಗೆ ಹೊಂದಾಣಿಕೆ ಮಾಡಿಕೊಡುತ್ತೆ. ಸೊ ಅಂಬಲಿ ಫಸ್ಟ್ ಕುಡೀರಿ, ಆಮೇಲೆ ಸಿರಿಧಾನ್ಯದ ಊಟ ಮಾಡಿರಿ. ಸೊ ಸಿರಿಧಾನ್ಯದ ಜೊತೆ ಟ್ಯೂಬರ್ಸ್ ಆ್ಯಂಡ್ ರೂಟ್ಸ್ ಅಂತ ಒಂದು ಗುಂಪಿದೆ, ನಮ್ಮ ಹಿರಿಯರು ಮಾಡಿದ್ದು ಆಹಾರವನ್ನು, ಕಂದಮೂಲ ಅಂತ. ಆ ಕಂದಮೂಲಗಳಲ್ಲಿ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋ ಗುಣ ಇದೆ. ಸೊ ಸುವರ್ಣಗಡ್ಡೆ, ಸಾಮೆಗಡ್ಡೆ, ಮರಗೆಣಸು, ಸಿಹಿಗೆಣಸು, ಈ ರೀತಿ ಪದಾರ್ಥಗಳನ್ನು ನಿಮ್ಮ ಅಡಿಗೆ ಮನೆಯಲ್ಲಿ ಬಳಸೋಕ್ಕೆ ಶುರು ಮಾಡಿದರೆ ನಿಮ್ಮ ಕಿಡ್ನಿಗೆ, ಹಾರ್ಟ್ಗೆ ತುಂಬ ಒಳ್ಳೆಯದಾಗತ್ತೆ. ಯಾಕಂದರೆ ಇದರಲ್ಲಿ ನಾರಿನ ಅಂಶ, ಮಿಲೆಟ್ ನಾರು ಪ್ಲಸ್ ಇದು ನಾರು, ಇದು ಬೇರೆ ಥರ ನಾರು, ಇಮೆಚ್ಯೂರ್ಡ್ ಫೈಬರ್ ಅಂತಾರೆ. ಉದ್ದುದ್ದ ಪಾಲಿಸ್ಯಾಕ್ರೈಡ್ ಚೈನ್ಸ್ ಅಂತ ಇರ್ತವೆ, ತುಂಬ ಒಳ್ಳೆ ಕೆಲಸ ಮಾಡ್ತವೆ ನಿಮ್ಮ ಆರೋಗ್ಯಕ್ಕೆ. ಸೊ ಕಂದಮೂಲಗಳನ್ನು ನಾವು ಮರೆತು ಹೋಗಿದ್ದೀವಿ. ಯಾರು ಅಪರೂಪ ಅಂದರೆ ಪೊಟ್ಯಾಟೊ ಅಂತ. ಪೊಟ್ಯಾಟೊ ಈಸ್ ಲೈಕ್ ಸೋಯಾಬೀನ್. ಎಲ್ಲ ಹಾಳು ಮಾಡಿ, ಜೆನೆಟಿಕಲಿ ಇದು ಮಾಡಿ, ಅದು ಮಾಡಿ, ಹೈಬ್ರಿಡ್ ಮಾಡಿ ಹಾಳು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಪೊಟ್ಯಾಟೊ ನೀವು ಮನೆಗೆ ತರೋದೇ ವೇಸ್ಟ್ ಅಲ್ಲ, ನೆಗೆಟಿವ್, ತರೋದೇ ಬೇಡ. ಸಿಹಿಗೆಣಸು, ಸಾಮೆಗಡ್ಡೆ, ಮರಗೆಣಸು, ಸುವರ್ಣಗಡ್ಡೆ, ಈ ಥರ ತುಂಬ ಗಡ್ಡೆಗಳು ಮರ್ತು ಹೋಗಿದ್ದೀವಿ ನಾವು. ಅದನ್ನು ತಂದು ಅಡುಗೆ ಮಾಡ್ಕೊಂಡು ತಿನ್ರಿ, ತುಂಬ ಒಳ್ಳೆಯದಾಗತ್ತೆ. ಬೀಟ್ರೂಟ್ ಮತ್ತು ಮೂಲಂಗಿ, ಬೀಟ್ರೂಟ್ ತುಂಬ ಒಳ್ಳೆಯದು, ಮೂಲಂಗಿ ತುಂಬ ಒಳ್ಳೆಯದು, ಕ್ಯಾರೆಟು ಒಳ್ಳೆಯದು, ರ್ಯಾಡಿಶ್ ಅಂತಾರೆ ಇಂಗ್ಲೀಷಲ್ಲಿ ಮೂಲಂಗಿಯನ್ನು. ಅದು ಮರ್ತೋಗಿದ್ದಾರೆ ಜನ, ಯಾಕಂದರೆ ಸ್ವಲ್ಪ ಘಾಟ್ ಇರುತ್ತೆ, ಅದನ್ನು ಯಾರು ತಿಂತಾ ಇಲ್ಲ. ಆ್ಯಕ್ಚುಲಿ ಮೂಲಂಗಿಯನ್ನು ಹುಣಸೆಹಣ್ಣು ನೀರಲ್ಲಿ ನೆನೆಸಿ ಒಂದು 10 ನಿಮಿಷ ಶುದ್ಧ ಮಾಡಿ, ಅದ್ರ ಜೊತೆಗೆ ಆ್ಯಕ್ಚುಲಿ ತಾಟಿ ಬೆಲ್ಲ ಒಂದು ಚೂರು ಹಾಕಿ ಸ್ಟೀಮ್ ಮಾಡ್ತಾರೆ. ಎಷ್ಟು ರುಚಿ ಇರುತ್ತೆ. ಅದಕ್ಕೆ ಸ್ವಲ್ಪ ಮಜ್ಜಿಗೆ ಇಂದ, ರೈತಾ ಅನ್ನಲ್ಲ, ಒಂಥರ ಮಜ್ಜಿಗೆ ಚಟ್ನಿ ಅಂತ ಮಾಡ್ತಾರೆ. ಇದು ತುಂಬ ಹಳೇ ರೆಸಿಪಿಗಳು. ಅದು ಇವೆಲ್ಲ ಕಿಡ್ನಿ ಆರೋಗ್ಯವನ್ನು ಮನಸ್ಸಲ್ಲಿಟ್ಟುಕೊಂಡೇ ನಮ್ಮ ಹಿರಿಯರು ಮಾಡಿದ್ದು. ಸೊ ಅದ್ರ ಜೊತೆಗೆ ಬಾಳೆದಿಂಡಿನಲ್ಲೂ ಅದ್ಭುತವಾದ ನಾರಿದೆ. ಸೊ ಆ ನಾರಂಶ ಇರೋ ಈ ಥರ ತರಕಾರಿ, ಸೊಪ್ಪು,
ಧಾನ್ಯಗಳನ್ನು ತಿನ್ನೋದ್ರಿಂದ ನಿಮ್ಮ ದೇಹ ದಾರುಢ್ಯ ಮತ್ತು ಆರೋಗ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಶುದ್ಧ ಮಾಡೋದು ಅತಿ ಮುಖ್ಯ ಅಲ್ವಾ? ಹೌದು. ಈಗ ಕೊಳಕು ಸೇರುತ್ತೆ, ಅದನ್ನು ತೆಗಿತಾ ಇದ್ದರೆ ಆರೋಗ್ಯವಾಗಿರ್ತೀವಿ. ಅದನ್ನು ತೆಗಿಯೋದಕ್ಕೆ ಏನು ಬೇಕು? ಈ ರೀತಿ ಆರೋಗ್ಯ ಪದಾರ್ಥಗಳನ್ನು ನಾವು ನಮ್ಮ ಅಡುಗೆ ಮನೆಯಲ್ಲಿ ಆಯ್ಕೆ ಮಾಡ್ಕೋಬೇಕು. ಸೊ ಸೊಪ್ಪು, ತರಕಾರಿ, ಕಂದಮೂಲ, ದವಸ ಧಾನ್ಯ ಅಂತ ನಮ್ಮ ಹಿರಿಯರು ಗುಂಪು ಮಾಡಿದ್ದೇ ಈ ನಾರಿನ ಅಂಶದ ಒಂದು ವರ್ಗೀಕರಣ ಇದು. ತುಂಬ ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ಈ ವಿಷಯಗಳು ಎಲ್ಲಿ ಮಾತಾಡಲ್ಲ ನಾನು ಜನರಲ್ ಆಗಿ. ನೀವು ಪ್ರಶ್ನೆ ಕೇಳಿದ್ದಕ್ಕೆ ಇದೆಲ್ಲ ಹೊರಗಡೆ ಬಂತು. ತುಂಬ ಒಳ್ಳೆಯ ಪ್ರಶ್ನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸಾಕಷ್ಟು ಉಪಯುಕ್ತ ಮಾಹಿತಿ ನಮ್ಮ ವೀಕ್ಷಕರಿಗೂ ಸಿಕ್ಕಿದೆ ಈ ಒಂದು ಎಪಿಸೋಡ್ನಿಂದ. ಕಿಡ್ನಿ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು? ಹೌದೌದು, ತುಂಬ ಮುಖ್ಯ. ಈಗ ಎಸ್ಪೆಷಲಿ ಮಕ್ಕಳಿಗೆ ಈ ಅವಗಾಹನೆ ಕೊಟ್ಟರೆ ಈ ಡಯಾಲಿಸಿಸ್ಸು, ಅಲ್ಬುಮಿನ್ ಯೂರಿಯಾ, ಕ್ರಿಯಾಟಿನಿನ್ನು, ಯೂರಿಕ್ ಆ್ಯಸಿಡ್ದು ಇನ್ನೂ ದೊಡ್ಡ ಕಥೆ ಇದೆ, ಮರ್ತೋಗಿದ್ದೀನಿ, ಹೇಳ್ತೀನಿ ಮತ್ತೆ ನಿಮ್ಮನ್ನು ಬಿಡೋದಿಲ್ಲ. ಈ ಯೂರಿಕ್ ಆ್ಯಸಿಡು ಜಾಯಿಂಟ್ಗಳಲ್ಲಿ ಸೇರ್ಕೊಳ್ಳೋಕೆ ಶುರು ಮಾಡುತ್ತೆ. ಇದ್ದಕ್ಕಿದ್ದಂಗೆ ದಿಢೀರಂತ ನಿಮ್ಮ ಬೆರಳುಗಳು ನೋವಾದು, ಕೆಂಪಾಗೋದು, ಟಚ್ ಮಾಡೋಕ್ಕೆ ಆಗದೇ ಇರೋದು, ಇವೆಲ್ಲ ಗೌಟ್ ಅಂತಾರೆ. ಇದೆಲ್ಲ ಬಿಕಾಸ್ ಆಫ್ ಹೈ ಪ್ರೋಟೀನ್ ಇಂಟೇಕ್. ಸಣ್ಣ ಪುಟ್ಟ ಮಕ್ಕಳು ನಮ್ಮ ಕ್ಲಿನಿಕಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚು ಮಾಡಿಕೊಂಡು ಬರ್ತಾ ಇದ್ದಾರೆ. 8, 9, 10, 12 ತನಕ ಹೋಗ್ತಾ ಇದ್ದಾರೆ. 4-5ಕ್ಕಿಂತ ಜಾಸ್ತಿ ಇರಬಾರದು ಯೂರಿಕ್ ಆ್ಯಸಿಡ್. ಓಕೆ. ಸೊ ಈ ಯೂರಿಕ್ ಆ್ಯಸಿಡ್ ನೋವುಗಳು ಶುರು ಆಗ್ತವೆ. ಸೊ ಈ ಪ್ರೋಟೀನ್ ಹೆಚ್ಚಾಗಿ ತಿಂದರೆ ನಿಮಗೆ ಕೀಲು, ಸಂಧಿವಾತ ರೋಗಗಳು ಹೆಚ್ಚಾಗ್ತವೆ. ಬಿಫೋರ್ ಇಟ್ ಅಫೆಕ್ಟ್ಸ್ ಕಿಡ್ನಿ, ಇಟ್ ವಿಲ್ ಅಫೆಕ್ಟ್ ಯುವರ್ ಜಾಯಿಂಟ್ಸ್ ಫಸ್ಟ್. ಓಕೆ. ಅದು ಅತಿ ಮುಖ್ಯವಾದ ಅಂಶ, ನಾವು ಗಮನ ಕೊಡಬೇಕು. ಜಾಯಿಂಟ್ ಪೇನ್ ಬಂದರೆ ಹುಷಾರಾಗಿ ಅದನ್ನು ಒಂದ್ಸಲ ಓಡಿಸ್ಕೋಬೇಕು. ಓಕೆ 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 ಸರ್, ಥ್ಯಾಂಕ್ ಯು ಸರ್. ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ತುಂಬ ಉಪಯುಕ್ತವಾದಂಥ ವಿಶೇಷ ಮಾಹಿತಿನ ಕೊಟ್ಟಿದ್ದೀರಾ. ಧನ್ಯವಾದ ನಿಮಗೆ. ನಮಸ್ಕಾರ. ನೋಡಿದ್ರಲ್ಲ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ಡಾಕ್ಟರ್ ಖಾದರ್ ಸರ್ ನಮ್ಮ ಜೊತೆ ಇರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.